ಹಾಯ್ ಹಲೋ ಫ್ರೆಂಡ್ಸ್, ಸಾಧುಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕೂಡ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆನ ಮಾಡ್ತಾ ಇದ್ದೀನಿ. ಶೇಂಗಾ ಹೋಳಿಗೆ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ನಾನಿಲ್ಲಿ ಅರ್ಧ kg ಬೆಲ್ಲ, ಅರ್ಧ kg ಶೇಂಗಾ ತೊಗೊಂಡಿದ್ದೀನಿ, ಒಂದು 200 ಗ್ರಾಮಷ್ಟು ಎಳ್ಳು ತೊಗೊಂಡಿದ್ದೀನಿ, 4 ರಿಂದ 5 ಏಲಕ್ಕಿ, ಒಂದು ಅರ್ಧ kg ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟನ್ನ ಬದಲಾಗಿ ಗೋಧಿ ಹಿಟ್ಟು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ನಾನಿಲ್ಲಿ ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಈ ಶೇಂಗಾ ಹೋಳಿಗೆನ ಪ್ರತಿಯೊಬ್ಬರೂ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ಶೇಂಗಾ ಹೋಳಿಗೆನ ಈ ಸಂಕ್ರಾಂತಿ ಹಬ್ಬಕ್ಕೆ ಉತ್ತರ ಕರ್ನಾಟಕದ ಜನ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದನ್ನ ಮಾಡ್ಕೊತಾರೆ. ಭೋಗಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಶೇಂಗಾ, ಎಳ್ಳು, ಬೆಲ್ಲ ಎಲ್ಲನೂ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಿಟ್ಟು ಕೂಡ ನಾದ್ಕೊಂಡಿದ್ದಾಯಿತು. ಈ ಹದದಲ್ಲಿದ್ದರೆ ಸಾಕು. ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆಯೇ ಇಲ್ಲ. ಇದನ್ನು ಪ್ಲೇಟ್ ಮುಚ್ಚಿ 1 ಅವರ್ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲೇ ನಾನಿಲ್ಲಿ ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಅರ್ಧ kg ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಲ್ಲ, ಅದನ್ನು ಹುರ್ಕೋತಾ ಇದ್ದೀನಿ. ಇದನ್ನು ಮೀಡಿಯಮ್ ಉರಿನಲ್ಲೇ ಇಟ್ಟು ಹುರ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೋಬಾರ್ದು. ಇದನ್ನು ಒಂದು 7 ರಿಂದ 8 ನಿಮಿಷ ಹಿಂಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ಇದೆಲ್ಲ ಹುರಿದಿದ್ದಾಗಿದೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕಿ ತಣ್ಣಗೆ ಹಾಕಿಬಿಡೋಣ. ಅಷ್ಟರಲ್ಲೇ ನಾವು ಅದೇ ಬಾಣಲಿಗೆ ಎಳ್ಳನ್ನು ಕೂಡ ಹಾಕಿ ಹುರ್ಕೋತಾ ಇದ್ದೀನಿ. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ, ಸಾಕು. ಇದು ಸ್ವಲ್ಪ ದಪ್ಪ ಆಗುತ್ತೆ ಉಬ್ಕೊಂಡಂಗೆ, ಅಷ್ಟಾದರೆ ಸಾಕು. ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇಲ್ಲಿ ಕಡಲೆ ಬೀಜ ಕೂಡ ತಣ್ಣಗಾಗಿದೆ. ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೋಬೇಕಾಗುತ್ತೆ. ಸಿಪ್ಪೆನೂ ತೆಗೆಯದೆ ಹಾಗೆ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನೇನು ಪೂರ್ತಿಯಾಗಿ ತೆಗೆದಿಲ್ಲ, ಲೈಟಾಗಿ ಈ ಥರ ತೆಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಿಗೆ ಒಂದು 2 ಸ್ಪೂನ್ ಬೆಲ್ಲನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ತುಂಬ ನುಣ್ಣಗೆ ಏನು ಬೇಡ, ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 2ನೇ ರೌಂಡು ಕೂಡ ಗ್ರೈಂಡ್ ಮಾಡ್ಕೊಂಡು ಇದಕ್ಕೇ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹುರಿದಿಟ್ಕೊಂಡಿರೋ ಎಳ್ಳು ಕೂಡ ಒಂದೇ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ಬೇಕಂದ್ರೂ ಹಾಕ್ಕೋಬೋದು. ನಾನಿಲ್ಲಿ ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಪೌಡರ್ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಳ್ಳು, ಶೇಂಗಾ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ಬಿಸಿ ನೀರು, ತಣ್ಣೀರು ಬೇಡ, ಬಿಸಿ ನೀರು ಹಾಕಿ ಸ್ವಲ್ಪನೇ ಹಾಕ್ಕೋಬೇಕು ನೀರನ್ನು. ಒಂದೇ ಸಲ ಜಾಸ್ತಿ ಹಾಕ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೀವು ಹಿಟ್ಟು ಯಾವ ಹದಕ್ಕೆ ಕಲಿಸ್ಕೊಂಡಿರ್ತೀರ ಅದೇ ಹದಕ್ಕೇ ಹೂರಣ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಮೆತ್ತಗೆ ಕಲಿಸ್ಕೊಂಡಿದ್ರೆ ನೀವು ಹೂರಣನೂ ಮೆತ್ತಗೆ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಹೂರಣ ಕೂಡ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ. ಎರಡೂ ಒಂದೇ ಹದದಲ್ಲೇ ಇರಬೇಕು. ಒಂದು ಗಟ್ಟಿ ಒಂದು ಮೆತ್ತಗೆ ಹಾಕ್ಬಿಟ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಇವಾಗ ಇದನ್ನ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗಿ ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಮಾಡ್ತೀರಾ ಆ ಸೈಜಲ್ಲಿ ಚಿಕ್ಕದಾಗಿ ಉಂಡೆನ ಮಾಡಿಟ್ಕೊಳ್ಳಿ. ಶೇಂಗಾ ಹೋಳಿಗೆನ ತುಂಬ ದೊಡ್ಡದಾಗಿ ಏನು ಮಾಡಲ್ಲ, ಚಿಕ್ಕದಾಗೆ ಮಾಡ್ಕೋಬೇಕಾಗುತ್ತೆ. ನಾನು ಈ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಎಲ್ಲವನ್ನು ಇದೇ ಸೈಜಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ತೊಗೊಂಡಿದ್ದೀನಿ. ಶೇಂಗಾ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಏನು ಜಾಸ್ತಿ ಬೇಕಾಗೋದಿಲ್ಲ. ಸ್ವಲ್ಪನೇ ಈ ಥರ ತಗೊಂಡು ಲೈಟಾಗಿ ಈ ಥರ ಅಗಲ ಮಾಡ್ಕೊಳ್ಳಿ. ಮಾಡಿಟ್ಕೊಂಡಿದ್ವಲ್ಲ ಹೂರಣದ ಉಂಡೆನ ಈ ಥರ ಇಟ್ಟು ಮಧ್ಯಕ್ಕೆ ಈ ಥರ ಪ್ರೆಸ್ ಮಾಡ್ತಾ ಉಳ್ಳಿನ ರೆಡಿ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಹಿಟ್ಟು ಉಳಿಯುತ್ತೆ, ಅದನ್ನು ನೀಟಾಗಿ ಈ ಥರ ಕಟ್ಕೊಂಡ್ಬಿಟ್ಟು ನೀಟಾಗಿ ಅದನ್ನ ತಕ್ಕೊಂಬಿಡಿ. ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದುಬಿಡಿ. ಈ ಥರ ಉಳ್ಳೆ ಮಾಡೋದ್ರಿಂದ ಹೂರಣ ಕೂಡ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಉಳ್ಳಿ ರೆಡಿ ಆಗಿದೆ. ಇದನ್ನ ನೀಟಾಗಿ ಹಿಟ್ಟಲ್ಲಿ ಈ ಥರ ಲೈಟಾಗಿ ಎದ್ಕೊಳ್ಳಿ.
ಎದ್ಬಿಟ್ಟು ಚಪಾತಿ ಯಾವ ಥರ ನಾವು ಲಟ್ಟಿಸ್ಕೋತೀವೋ ಅದೇ ಥರನೇ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಲಟ್ಟಿಸ್ಕೋಬೋದು. ಇದನ್ನು ಹರಿಯೋದೇ ಇಲ್ಲ ಇದು ಹೋಳಿಗೆ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಲಟ್ಟಿಸ್ಕೋಬೋದು. ಆದರೆ ತುಂಬ ದೊಡ್ಡದಾಗಿ ಲಟ್ಟಿಸ್ಬೇಡಿ. ನೀವು ಪೂರಿ ಯಾವ ಸೈಜಿಗೆ ಮಾಡ್ತೀರಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಇದಕ್ಕೇನು ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪನ ಹಚ್ಚೋ ಅವಶ್ಯಕತೆಯೇ ಇಲ್ಲ. ಹಾಗೇ ಮಾಡ್ಕೋಬೋದು. ನೋಡಿ, ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೇನು ಎಣ್ಣೆ ಹಾಕಬೇಡಿ. ಇದು ಶೇಂಗಾ ಆಗಿರೋದ್ರಿಂದ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ನೀಟಾಗಿ ಎರಡು ಸೈಡು ಬೇಯಿಸ್ಕೊಳ್ಳಿ. ಇದನ್ನು ಕಡಿಮೆ ಊರಿನಲ್ಲೇ ಇಟ್ಟೆ ಬೇಯಿಸ್ಕೋಬೇಕು. ಇದನ್ನು ಬಿಸಿ ಬಿಸಿ ಕೂಡ ತಿನ್ಕೋಬೋದು. ಪೂರ್ತಿ ತಣ್ಣಗಾದ ಮೇಲೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ತುಂಬ ಕಪ್ಪಗಾಗೋವರೆಗೂ ಬೇಯಿಸ್ಕೋಬೇಡಿ. ಮೀಡಿಯಮ್ ಆಗೇ ಬೇಯಿಸ್ಕೊಳ್ಳಿ. ತುಂಬಾ ಈಜಿ ಫ್ರೆಂಡ್ಸ್ ಶೇಂಗಾ ಹೋಳಿಗೆ ಮಾಡೋದು. ನೀವು ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಈ ಹೋಳಿಗೆನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.